ರೈತರಿಗೆ ಅನ್ಯಾಯವಾಗದಿರಲಿ ಅಂತ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ತಿಳಿಸಿದ್ದಾರೆ. ಕೂಡ್ಲಿಗಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಕೇಂದ್ರದ ಆವರಣದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲು ಆಗಮಿಸಿದ್ದ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಮಾತನಾಡಿದರು. ಎಪಿಎಂಸಿ ಮಾರುಕಟ್ಟೆ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳು, ನಿರ್ದೇಶಕರು ಶಾಸಕರನ್ನು ತಮ್ಮ ಕಚೇರಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸಿದರು. ನಂತರ ಶಾಸಕರು ಮಾರುಕಟ್ಟೆ ಆವರಣವನ್ನು ಹಾಗೂ ವ್ಯಾಪಾರಿ ಮಳಿಗೆಗಳನ್ನು ಶಾಸಕರು ಪರಿಶೀಲಿಸಿದರು. ದವಸ ಧಾನ್ಯ ಕಾಳು ಕಡೆಗಳನ್ನು ದಸ್ತಾವೇಜು ಮಾಡುವುದನ್ನು ಪರಿಶೀಲಿಸಿದರು. ವ್ಯಾಪಾರಿಗಳನ್ನ, ವರ್ತಕರನ್ನು ಉದ್ದೇಶಿಸಿ ಶಾಸಕರು ಮಾತನಾಡಿ, ರೈತರು ಕಾಳು ದವಸ ಧಾನ್ಯಗಳನ್ನು ಮಾರಾಟಕ್ಕೆ ತಂದಾಗ ತೂಕ ಹಾಗೂ ಬೆಲೆಯಲ್ಲಿ ಅನ್ಯಾಯ ಎಸಗಬಾರದು. ರೈತರಿಗೆ ಮೋಸವಾಗಿರುವ ಬಗ್ಗೆ ಹಾಗೂ ಅನ್ಯಾಯವಾಗಿರುವ ಬಗ್ಗೆ ದೂರುಗಳು ಬಂದಲ್ಲಿ ಸಹಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು, ವರ್ತಕರು, ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ಅದನ್ನೇ ಹೇಳ್ತಾ ಇರೋದು. ಎಲ್ಲ ಕೊಟ್ಟೋದೈತೆ, ಕೊಟ್ಟು ಸುಪ್ರೀಂ ಅಂತೇಳಿ ನಡ್ಕೊಂಡು ಕೊಟ್ಟೋದು ಮತ್ತೆ 50 ವರ್ಷದಿಂದ ನಡ್ಕೊಂಡು ಬಂದೈತೆ. ಕೂಡ್ಲಿಗಿ ಅನ್ನೋದು ಗತಿ ಕಾಣಿಸ್ಬೋದು. ತಹಸೀಲ್ದಾರಿಗೆ ಹುಡುಕ್ತಾ ಅದೇ APMC ಮಾಡೋಣ ಅಂತೇಳಿ ಮಾಡೋಣ. APMC ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಾಲೂಕು ಡೆವಲಪ್ಮೆಂಟಲ್ಲಿ. ಅದಕ್ಕೆಲ್ಲ ನೀವೆಲ್ಲ ಸಹಕಾರ ಕೊಡಬೇಕು, ಅರ್ಥ ಆಯ್ತಾ? ನಾನು ಸಪೋರ್ಟ್ ಅಲ್ಲ, ಆಯಿತಾ? ಪಬ್ಲಿಕ್ ಇಲ್ಲಿ ಬಂದಿರೋರಿಗೆ ಒಳ್ಳೆ ರೀತಿ ಸಪೋರ್ಟ್ ಕೊಡಬೇಕು. ಇಲ್ಲ ಅಂತಂದರೆ ಹೆಂಗೆ ಬೆಳೀತದೆ? ಇಲ್ಲಾಂದರೆ ಅದೇ ಚಾಳಿಗಳು ಉಳಿಸ್ಕೊಂಡು ಮಾಡಬೇಕು. ಹಲೋ, ಕೆಲಸ ಮಾಡ್ಕೊಂಡು ಆಯಿತಾ? ಇದೆಲ್ಲ ಇದು ಬೇಸಿಗೆ ಸರ್. ನಮ್ದು ಮುಂಗಾರು ಬಂದರೆ ಈ ಥರ ಬರಲ್ಲ. ಮುಂಗಾರಿಂದೆಲ್ಲ ಬ್ಲಾಕು ಇಲ್ಲ ರೆಡ್ ಬರುತ್ತೆ. ಇದೇನೈತಲ್ಲ ಇದೆಲ್ಲ ಸಿಪ್ಪೆ ಹೋಗ್ಬಿಡುತ್ತೆ, ವೇಸ್ಟೇಜ್ ಭಾಳ ಬರುತ್ತೆ ಸರ್. ಹಾಗಾಗಿ ತೂಕ ವೇರಿಯೇಷನ್ ಆಗಿಬಿಡುತ್ತೆ ನಮಗೆ. ಅಲ್ಲ, ಅದು ನ್ಯಾಚುರಲ್ಲಾಗಿ ನೀವು ಹೇಳ್ತಾ ಇರೋದು ತೂಕ ವೇರಿಯೇಷನ್. ಜನಗಳ ಸಮಸ್ಯೆ ಅದಲ್ಲ, ಆಯಿತಾ? ಅಂದರೆ ಉದ್ದೇಶಪೂರ್ವಕವಾಗಿ ವ್ಯತ್ಯಾಸ ಮಾಡ್ತಾರೆ ಅನ್ನೋದನ್ನ ಅಷ್ಟೇ ಉದ್ದೇಶಪೂರ್ವಕ ನಿಮ್ಮ ಸಂಜಾಯಿಸಿ ನಂಗೆ ಅರ್ಥ ಆಯಿತು. ಎಲ್ಲ